ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದಂತಹ ಡಾಕ್ಟರ್ ತಿಪ್ಪೇಸ್ವಾಮಿ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕಳೆದ ಒಂದು 2-3 ಸಂಚಿಕೆಗಳಲ್ಲಿ ಮಕ್ಕಳ ಕುರಿತಂತೆ, ಮಕ್ಕಳ ರಕ್ಷಣೆಯ ಕುರಿತಂತೆ, ಹಾಗೇನೆ ಹಕ್ಕುಗಳ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಕಚೇರಿಗೆ ಸಾಕಷ್ಟು ಕರೆಗಳು ಬಂತು, ಈ ಕುರಿತಂತೆ ಇನ್ನಷ್ಟು ಮಾಹಿತಿಗಳು ನಮ್ಗೆ ಬೇಕು ಮಕ್ಕಳ ಕುರಿತಂತೆ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀನಿ. ಧನ್ಯವಾದ ಸರ್. ಮಕ್ಕಳು ಅಂತಂದ್ರೆ ಜನಸಾಮಾನ್ಯರಲ್ಲಿ ಒಂದು ಕಲ್ಪನೆ ಇದೆ ಸರ್. ಮಕ್ಕಳು ಅಂತಂದ್ರೆ ಮುಗ್ಧರು ಅಂತ ಕರಿತೀವಿ, ಮಕ್ಕಳು ಅಂತಂದ್ರೆ ದೇವರ ಸಮಾನರು ಅಂತ ಹೇಳಿ ಕರೀತೇವೆ. ಹಾಗಾದ್ರೆ ಕಾನೂನಿನ ಪ್ರಕಾರ ನಿಜವಾಗ್ಲೂ ಮಕ್ಕಳು ಅಂದ್ರೆ ಯಾರು ಸರ್? ನೀವು ಈ ಹಿಂದಿನ ನಮ್ಮ ಹಲವಾರು ಚರ್ಚೆಗಳಲ್ಲಿ ಮಕ್ಕಳ ಕುರಿತು ಸಾಕಷ್ಟು ಚರ್ಚೆಯನ್ನು ನಾವು ಮಾಡಿದ್ವಿ. ಮಕ್ಕಳ ವಿಷಯ ಇವಾಗ ಎಲ್ಲರ ಚರ್ಚೆಯ ಕೇಂದ್ರ ಬಿಂದು ಆಗ್ತಾ ಇದೆ. ಅದು ಒಳ್ಳೆಯ ಕಾರಣಕ್ಕೆ ಮತ್ತು ಕೆಟ್ಟ ಕಾರಣಕ್ಕೆ ಎರಡಕ್ಕೂ ಕೂಡ. ಮಕ್ಕಳು ಅಂದರೆ ನೀವು ಆಗಲೇ ಈಗ ಹೇಳ್ದಾಗೆ ಮನೆಯಲ್ಲಿ ಮಕ್ಕಳು ಅಂದರೆ ಮುದ್ದು, ಖುಷಿ ಎಲ್ಲ ಸರಿ. ಅದೇ ರೀತಿ ನಮ್ಮ ದೇಶದ ಒಟ್ಟಾರೆ ತೆಗೆದುಕೊಂಡಾಗ ಮಕ್ಕಳ ಸಂಖ್ಯೆ ಬಹಳ ದೊಡ್ಡದು. ಕಾನೂನಿನ ಪ್ರಕಾರ 18 ವರ್ಷ ತುಂಬಿರುವ ಹೊರಗಿನ ಎಲ್ಲ ಯಾರು ಮಕ್ಕಳಿದ್ದಾರೆ ಅವರೆಲ್ಲರನ್ನು, ಮಾನವ ಜೀವಿಗಳು ಯಾರಿದ್ದಾರೆ ಅವ್ರನ್ನೆಲ್ಲರನ್ನ ನಾವು ಮಕ್ಕಳು ಅಂತ ಕರಿತೀವಿ. ಅವ್ರ ಸಂಖ್ಯೆ, ಜನಸಂಖ್ಯೆ, ನಮ್ಮ ಒಟ್ಟು ಜನಸಂಖ್ಯೆಯಲ್ಲಿ ನೋಡಿದ್ರೆ 40%ಕ್ಕಿಂತ ಹೆಚ್ಚು, ಅಷ್ಟು ದೊಡ್ಡ ಜನಸಂಖ್ಯೆ ಮಕ್ಕಳದ್ದಾಗಿದೆ. ಇಂತಹ ಮಕ್ಕಳು ಇತ್ತೀಚೆಗೆ ಅವರ ಮೇಲಿನ ಮಕ್ಕಳ ಮೇಲೆ ದೌರ್ಜನ್ಯಗಳು, ಹಿಂಸೆಗಳು, ಅವರ ಹಕ್ಕುಗಳ ಉಲ್ಲಂಘನೆ, ಹೀಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರೋದ್ರಿಂದ ಮಕ್ಕಳ ಕುರಿತು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ಚರ್ಚೆಗಳು ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಸರ್. ಇನ್ನು ಈ ನವೆಂಬರ್ ತಿಂಗಳ ಬಂತು ಅಂತಂದ್ರೆ ಈ ಮಕ್ಕಳ ಹಕ್ಕುಗಳ ರಕ್ಷಣೆಗೋಸ್ಕರ ಒಂದು ವಿಶೇಷ ಅಭಿಯಾನವನ್ನ ತಾವು ಮಾಡ್ತಾ ಇದ್ದೀರಾ ಸರ್ಕಾರದ ವತಿಯಿಂದ. ಏನ್ ಸರ್ ಅದು? ನವೆಂಬರ್, ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನವೆಂಬರ್ 14 ನಾವು ನಮ್ಮ ದೇಶದಲ್ಲಿ ಮಕ್ಕಳ ದಿನಾಚರಣೆ ಅಂತ ಕರಿತೀವಿ ನಾವು. ಹಾಗಾಗಿ ನವೆಂಬರ್ ಬಂತು ಅಂದ ತಕ್ಷಣ ಮಕ್ಕಳ ಕುರಿತು ವಿಶೇಷವಾದಂಥ ಆಸಕ್ತಿ, ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತ ನಾನು ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಒಂದು ಪತ್ರವನ್ನು ಕಳಿಸಿ ನವೆಂಬರ್ ತಿಂಗಳನ್ನು ಮಕ್ಕಳ ಮಾಸ ಅಂತ ಘೋಷಣೆ ಮಾಡಿ ಅವರವರ ಇಲಾಖಾ ವ್ಯಾಪ್ತಿಯಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂತೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು, ಅರಿವು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದು ನಿರ್ದೇಶನ ಕೊಡಿ ಅಂತ ಕೇಳ್ಕೊಂಡಿದ್ವಿ. ಈಗಾಗಲೇ ಸಾಕಷ್ಟು ಇಲಾಖೆಗಳು ಆ ಒಂದು ಸುತ್ತೋಲೆ ಬಂದಿದೆ, ಸಾಕಷ್ಟು ಕೆಲಸ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖಾ ವತಿಯಿಂದ ನವೆಂಬರ್ 14ರಿಂದ ಜನವರಿ 24ರವರೆಗಿನ 10 ವಾರಗಳನ್ನು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನ ಅಂತಲೇ ಘೋಷಣೆ ಮಾಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ನಮ್ಮ ರಾಜ್ಯದಲ್ಲಿ ಮಕ್ಕಳ ಹಕ್ಕುಗಳಿಗೆ ವಿಶೇಷವಾದಂಥ ಒಂದು ಗ್ರಾಮ ಸಭೆ, ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಗ್ರಾಮ ಸಭೆ ಮಾಡಬೇಕು ಅಂತಿತ್ತು. 2019ರಿಂದ ಆ ಕಲ್ಪನೆಯನ್ನು ಮತ್ತಷ್ಟು ಹಿಗ್ಗಿಸಿ 10 ವಾರಗಳ ಕಾಲ ಅದನ್ನು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನ ಮಾಡಬೇಕು ಅಂತ ಆಯಿತು. ಸುತ್ತೋಲೆ ಬಂದಿದೆ, ಈಗ ಪ್ರತಿ ವರ್ಷ ಬಂದಿದೆ. ಈಗ ಈ ವರ್ಷ 2025 ಈಗೇನು ನಾವು ಮಾತಾಡ್ತಿದ್ದೀವಿ, ಕಳೆದ 3 ದಿನದಿಂದ ಈ ರಾಜ್ಯದಲ್ಲಿ ಒಂದು ಮತ್ತೊಮ್ಮೆ ಈ ವರ್ಷದ ಸುತ್ತೋಲೆಯನ್ನು ಪಂಚಾಯತ್ ರಾಜ್ ಇಲಾಖೆ ಹೊರಡಿಸಿದೆ. ಈ ಸುತ್ತೋಲೆಯ ಪ್ರಕಾರ ಮುಂದಿನ ಇನ್ನು 10 ವಾರಗಳನ್ನು ಕಂಟಿನ್ಯೂಸ್ ಆಯಾ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಕೆಲಸ ಮಾಡಬೇಕು ಅನ್ನೋದಕ್ಕೊಂದು ವಿಸ್ತೃತವಾದಂಥ ಸುಮಾರು ಮೋರ್ ದೆನ್ 30ಕ್ಕಿಂತ ಹೆಚ್ಚಿನ ಪುಟಗಳ ವಿಸ್ತೃತವಾದ ಸುತ್ತೋಲೆ ಸರ್ಕಾರ ಕೊಟ್ಟಿದೆ. ಆ ಮೂಲಕ ಇಡೀ 2 ತಿಂಗಳು ಏನಾಗಬೇಕು, ಮಕ್ಕಳ ಕೇಂದ್ರೀಕೃತವಾಗಿ ಮಕ್ಕಳ ಹಕ್ಕುಗಳನ್ನು, ಮಕ್ಕಳ ರಕ್ಷಣೆ, ಮಕ್ಕಳ ಆ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಅವರ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಳ್ಳುವಂಥದ್ದು, ಅವರ ಧ್ವನಿಗಳನ್ನ ಆಲಿಸುವಂಥದ್ದು, ಅವರ ಕುಂದುಕೊರತೆಗಳನ್ನು ಕೇಳಿಸ್ಕೊಳ್ಳುವಂಥದ್ದು, ಇದಕ್ಕೆ ಒಂದು ಸ್ಪೇಸ್ ಇರಬೇಕು ಅನ್ನೋದು ಮುಖ್ಯವಾದಂಥ ಆಶಯ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಈ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿ ಅಭಿಯಾನವನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಮತ್ತು ಇದು ಈ ದೇಶದಲ್ಲಿ ಮೊದಲ ಬಾರಿಗೆ ಈ ಥರದೊಂದು ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಭಾಳ ವಿಶೇಷ. ಭಾರತ ದೇಶದಲ್ಲಿ ಇನ್ನು ಉಳಿದ ರಾಜ್ಯಗಳಲ್ಲಿ ಈ ಥರದ ಇಂಟರ್ವೆನ್ಷನ್ ಇನ್ನೂ ಇಲ್ಲ, ಈಗ ಪ್ರಾರಂಭ ಆಗ್ತಾ ಇದೆ. ನೀವು ಗಮನಿಸಬೇಕು, ನಮ್ಮಲ್ಲಿ ಕರ್ನಾಟಕದಲ್ಲಿ ಮಕ್ಕಳಿಗಾಗಿ ಒಂದು ಸ್ಪೆಷಲ್ ಗ್ರಾಮ ಸಭಾ ಮಾಡಬೇಕು ಅನ್ನುವ
ಸುತ್ತೋಲೆ ಬಂದಿದ್ದು 2006ರಲ್ಲಿ. ಈಗ ನಾವು 2026ನೇ ಸಾಲಿಗೆ ಬರ್ತಾ ಇದ್ದೀವಿ. ಹಾಗಾಗಿ ಸುಮಾರು 20 ವರ್ಷಗಳ ಹಿಂದೆಯೇ ನಾವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿರುವ ಮಕ್ಕಳ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ, ಅವರ ಒಂದು ಯೋಗಕ್ಷೇಮ, ಅವರ ಬೆಳವಣಿಗೆ, ಅವರ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಅನ್ನೋ ಕಾರಣಕ್ಕೆ ಒಂದು ಒಳ್ಳೆ ಕಲ್ಪನೆಯನ್ನು ನಾವು ತಂದಿದ್ದೀವಿ. ಕರ್ನಾಟಕದಲ್ಲಿ ಇವತ್ತಿಗೆ 5970 ಪಂಚಾಯಿತಿಗಳು, ಗ್ರಾಮ ಪಂಚಾಯಿತಿಗಳಿದೆ. ನಮ್ಮ ಮಕ್ಕಳ ಏನು ಜನಸಂಖ್ಯೆ ನೋಡಿದಾಗ 40% ಅಂತ ಮಾತಾಡ್ತೀವಿ. ಅದರಲ್ಲಿ ಒಂದು 60% ಅಷ್ಟು ಮಕ್ಕಳು ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಶಿಕ್ಷಣ, ಅವರ ಆರೋಗ್ಯ, ಅವರ ಭಾಗವಹಿಸುವಿಕೆ, ಕ್ರೀಡೆ, ಹೀಗೆ ಹಲವಾರು ವಿಷಯಗಳು ಏನಿದ್ದಾವೆ ಮಕ್ಕಳ ಮೇಲೆ ಪರಿಣಾಮ ಬೀರುವಂಥ ವಿಷಯಗಳು. ಕೇವಲ ಗ್ರಾಮ ಪಂಚಾಯಿತಿ ಅಂದಾಕ್ಷಣಕ್ಕೆ ಅದು ಮೂಲಭೂತ ಸೌಕರ್ಯಗಳನ್ನ, ಕುಡಿಯೋ ನೀರು, ಶೌಚಾಲಯ, ಮನೆ ಕೊಡುವಂಥದ್ದು, ರಸ್ತೆ ಡೆವಲಪ್ ಮಾಡುವಂಥದ್ದು, ಇದಷ್ಟೇ ಅಭಿವೃದ್ಧಿಯ ಕೆಲಸ ಅಲ್ಲ. ಬಹುಶಃ ಇದಿಷ್ಟನ್ನೇ ಮಾಡ್ಕೊಂಡು ಹೋದರೆ ಅದನ್ನೊಂದು ಒಳ್ಳೆ ಗ್ರಾಮ ಪಂಚಾಯಿತಿ ಅಂತ ಕರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಒಂದು ಇಂಡೆಕ್ಸ್ ಮಾಡ್ತೀವಿ. ನಮಗೆ ಗೊತ್ತಿದೆ, ಮಾನವಾಭಿವೃದ್ಧಿ ಸೂಚ್ಯಾಂಕದ ಬಗ್ಗೆ ಮಾತಾಡ್ತೀವಿ. ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಇದಿದೆ. ನೀವು ಆ ಮಾನವ ಸಂಪನ್ಮೂಲ ಏನು ಅಭಿವೃದ್ಧಿಯ ಸೂಚ್ಯಾಂಕವನ್ನು ನೀವು ಏನಾದ್ರು ತಗೊಂಡ್ರೆ, ಮಾನವಾಭಿವೃದ್ಧಿ ಸೂಚ್ಯಾಂಕದ ತಗೊಂಡ್ರೆ ಅದರ 60% ಇಂಡಿಕೇಟರ್ಸು 18 ವರ್ಷದ ಒಳಗ್ಲವ್ರಿಗಾಗಿ ಇದೆ. ನಾವೇನಾದರೂ ಈ 18 ವರ್ಷದ ಒಳಗಿನ ಮಕ್ಕಳ ಮೇಲೆ ಗಮನ ಹರಿಸ್ದಿದ್ರೆ, ಅವ್ರಿಗಾಗಿ ಕೆಲಸ ಮಾಡೋದಿದ್ರೆ, ನಮ್ಮ ಮಾನವ ಅಭಿವೃದ್ಧಿ ಸೂಚ್ಯಾಂಕ 60% ಈಡೇರ್ಸೋಕ್ಕೆ ಸಾಧ್ಯನೇ ಇಲ್ಲ. ನೀವು ಇನ್ನೇನು ಮಾಡಿರೂ ಓನ್ಲಿ 40% ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕೂಡ ಮಕ್ಕಳ ಬಗ್ಗೆ ವಿಶೇಷ ಆದ್ಯತೆ ವಹಿಸೋದು ಬಹಳ ಇಂಪಾರ್ಟೆಂಟು. ಇದು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನದ ಮುಖ್ಯ ಆಶಯಗಳಲ್ಲೊಂದು. ಆ ಹಿನ್ನೆಲೆಯಲ್ಲಿ ಪ್ರತಿ ಪಂಚಾಯಿತಿ ಕೂಡ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ಈ 10 ವಾರದಲ್ಲಿ ಯಾವತ್ತಾದರೂ ಒಂದು ದಿನ ನಡೆಸಬೇಕು ಅಂತೀವಿ. ನಾವು ಸ್ವಲ್ಪ ಗ್ರಾಮ ಸಭೆ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮಾತಾಡೋಣ. ಬಟ್ ಒಂದು ಗ್ರಾಮ ಪಂಚಾಯಿತಿಯನ್ನು ಮಕ್ಕಳ ಸ್ನೇಹಿ ಪಂಚಾಯಿತಿ ಮಾಡಬೇಕು ಅನ್ನೋದಾದರೆ ಏನಿರಬೇಕು? ಯಾವ ಪಂಚಾಯಿತಿಯನ್ನು ನಾವು ಮಕ್ಕಳ ಸ್ನೇಹಿ ಪಂಚಾಯಿತಿಯನ್ನು ಕರೆಯೋಕ್ಕೆ ಸಾಧ್ಯ? ತುಂಬ ಪಂಚಾಯಿತಿಗೆ ಭೇಟಿ ಮಾಡಿ ನೋಡಿದಾಗ ನಿಮ್ಮಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ರೆ 1500, 2000, 2300 ಅಂತ ಹೇಳ್ತಾರೆ. ಇದರಲ್ಲಿ ಮಕ್ಕಳಿದಾರ ಅಂತ ಕೇಳಿದ್ರೆ ಅವಾಗ ಅನುಮಾನ ವ್ಯಕ್ತಪಡಿಸ್ತಾರೆ. ಅವರು ಮತದಾರರ ಪಟ್ಟಿ ಹೇಳ್ತಾರೆ, ಮತದಾರರ ಸಂಖ್ಯೆ. ಇನ್ನು ಎಷ್ಟೋ ಪಂಚಾಯಿತಿಗಳಲ್ಲಿ ಮಕ್ಕಳು ಕೂಡ ನಮ್ಮ ವ್ಯಾಪ್ತಿ ಬರ್ತಾರೆ ಅನ್ನೋ ಪರಿಕಲ್ಪನೆ ಎಷ್ಟೋ ಜನ ಅಧಿಕಾರಿಗಳಿಗೆ ಇಲ್ಲ. ಅದನ್ನು ನಾವು ಗಮನಿಸ್ಬೇಕು. ನಾವು ಈ ಹಿನ್ನೆಲೆಯಲ್ಲಿ ನೋಡಿದಾಗ ಮಕ್ಕಳು ನಮ್ಮ ಆದ್ಯತೆಯಾ ಅನ್ನೋದು ಚೆಕ್ ಮಾಡಬೇಕು. ಇವತ್ತು ನಾವು ನೋಡ್ತಿದ್ದೀವಿ, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ. ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳು ಗರ್ಭಿಣಿಯರಾಗ್ತಿರುವಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಬಾಲ್ಯ ವಿವಾಹ ಜಾಸ್ತಿ ಆಗ್ತಾ ಇದೆ. ಆನ್ಲೈನ್ ಮಕ್ಕಳ ಮೇಲೆ ಆನ್ಲೈನ್ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಮಕ್ಕಳ ದುರ್ಬಳಕೆ ಆಗ್ತಾ ಇದೆ. ಮಕ್ಕಳು ಆತ್ಮಹತ್ಯೆಗೆ ಒಳಗಾಗ್ತಾ ಇರೋಂಥ ಪ್ರಕರಣಗಳು ನಡೀತಾ ಇದೆ. ಶಾಲೆ ಬಿಡುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮಕ್ಕಳ ಭಿಕ್ಷಾಟನೆ, ಬಾಲಕಾರ್ಮಿಕತೆ, ಹೀಗೆ ಹಲವಾರು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಸಮಸ್ಯೆಗಳೇನಿದ್ದಾವೆ ಇವುಗಳನ್ನ ರಾಜ್ಯದಲ್ಲೋ ರಾಷ್ಟ್ರ ಮಟ್ಟದಲ್ಲೋ ಕುಂತು ಚರ್ಚೆ ಮಾಡೋದ್ರಿಂದ ಇದಕ್ಕೆ ಸರಿಯಾಗಿ ನಾವು ಪರಿಣಾಮಕಾರಿಯಾಗಿ ಅಡ್ರೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಪರಿಣಾಮಕಾರಿಯಾಗಿ ಅಡ್ರೆಸ್ ಮಾಡಬೇಕು ಅನ್ನೋದಾದರೆ ಪಂಚಾಯಿತಿಯನ್ನು ಒಂದು ಯೂನಿಟ್ ಆಗಿ ನಾವು ಪರಿಗಣಿಸಿ ಆ ಹಂತದಲ್ಲಿ ಅಡ್ರೆಸ್ ಮಾಡಬೇಕು. ಅಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಮಾತ್ರ ತಳಮಟ್ಟದಲ್ಲೇ ಮಕ್ಕಳ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಉದಾಹರಣೆಗೆ ನಾನೊಂದು ಪಂಚಾಯಿತಿ ಅಂದರೆ ನನ್ನ ಹತ್ರ 8 ಹಳ್ಳಿ ವ್ಯಾಪ್ತಿ ನನ್ನ ಪಂಚಾಯಿತಿಲಿ ಇದ್ದಾರೆ ಅಂದರೆ 8 ಹಳ್ಳಿಯಲ್ಲಿ ಒಟ್ಟು ಮಕ್ಕಳು ಎಷ್ಟಿದ್ದಾರೆ, ಅದರಲ್ಲಿ ಯಾವ್ಯಾವ ಥರದ ಮಕ್ಕಳು ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಇದ್ದಾರೆ, ಆ ಮಾಹಿತಿ ನನಗೆ ಗೊತ್ತಿಲ್ಲದೆ ಇದ್ದರೆ ನಾನೇನು ಮಕ್ಕಳ ಸ್ನೇಹಿ ಪಂಚಾಯಿತಿ ಅಭಿಯಾನ ಮಾಡ್ತೀನಿ, ಅದಕ್ಕೆ ಅರ್ಥ ಇದೆಯೇ ಅನ್ನೋ ಪ್ರಶ್ನೆ ಮೂಡುತ್ತೆ ನನಗೆ. ಹಾಗಾಗಿ ಮೊದಲ ಮಕ್ಕಳ ಸ್ನೇಹಿ ಪಂಚಾಯಿತಿ ಅಭಿಯಾನ ನಾನು ಮಾಡಬೇಕು ಅಂದರೆ ಮೊದಲ ಹಂತವೇ ಮಕ್ಕಳ ಅಂಕಿಅಂಶ ಅಥವಾ ನನ್ನ ಪಂಚಾಯಿತಿ ವ್ಯಾಪ್ತಿಯ ಮಕ್ಕಳ ಸ್ಥಿತಿಗತಿ ವರದಿಯನ್ನು ಸಿದ್ಧಪಡಿಸೋದು. ಉದಾಹರಣೆಗೆ ನನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಳಗಡೆ ಎಷ್ಟು ಏಕಪೋಷಕ ಮಕ್ಕಳಿದ್ದಾರೆ, ಎಷ್ಟು ಮಕ್ಕಳಿಗೆ ಜನನ ದೃಢೀಕರಣ ಪ್ರಮಾಣ ಪತ್ರವನ್ನು ನಾವು ಕೊಟ್ಟಿದ್ದೀವಿ, ನನ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನಾದರೂ ಕಳೆದ 3 ವರ್ಷದಲ್ಲಿ ಯಾವ್ದಾದ್ರು ಬಾಲ್ಯ ವಿವಾಹ ಆಗಿದೆಯಾ, ಪೋಕ್ಸೋ ಪ್ರಕರಣ ನಡೆದಿದೆಯಾ, ಮಕ್ಕಳ ನಾಪತ್ತೆ ಏನಾದರೂ ಆಗಿದೆಯಾ, ನನ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಕಷ್ಟಕ್ಕೊಳಗಾಗಿರುವಂಥ ಮಕ್ಕಳು ಯಾವಿದ್ದಾರೆ, ವಿಕಲಚೇತನ ಮಕ್ಕಳು ಎಷ್ಟಿದ್ದಾರೆ, ಇದು ಗೊತ್ತಿರಬೇಕಲ್ಲ ನನಗೆ. ಇದು ಗೊತ್ತಿದ್ದರೆ ತಾನೇ ನಾನು ನನ್ನ ಪಂಚಾಯಿತಿ ಆಕ್ಷನ್ ಪ್ಲಾನಲ್ಲಿ ನಾನು ಮಕ್ಕಳಿಗೆ, ಇವಾಗ ಉದಾಹರಣೆ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಂದು ಸ್ಪೆಷಲ್
ಮಕ್ಕಳಿಗಾಗಿ ಎಲ್ಲ ಪಂಚಾಯತಿಲಿ ಮಕ್ಕಳ ಬಜೆಟ್ ಮಾಡಬೇಕು ಅಂತಿದೆ. ಮಕ್ಕಳ ಬಜೆಟ್ ಮಾಡಬೇಕು ಅಂದರೆ ನಿನ್ನ ಮಕ್ಕಳು ಏನು, ಮಕ್ಕಳು ಎಷ್ಟು ಯಾರಿದ್ದಾರೆ, ಮಕ್ಕಳು ಎಷ್ಟು ಪರ್ಸೆಂಟೇಜ್ ಇದ್ದಾರೆ, ಅವ್ರ ಸ್ಥಿತಿಗತಿ ಏನು ಅಂತ ನನಗೆ ಗೊತ್ತಿದ್ರೆ ಮಾತ್ರ ನನ್ನ ಮಕ್ಕಳ ಬಜೆಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನನಗೆ ಮಕ್ಕಳ ಸ್ನೇಹಿ ಪಂಚಾಯತಿ ಅಭಿಯಾನ ಕೇವಲ ಸುತ್ತೋಲೆಗೆ ಸೀಮಿತ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ನನ್ನ ಪಂಚಾಯತಿ ವ್ಯಾಪ್ತಿಯ ಮಕ್ಕಳ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ಹಂತ 1. ಹಂತ 2, ಮಕ್ಕಳ ಹಕ್ಕುಗಳಿಗೆ ವಿಶೇಷವಾದಂಥ ಒಂದು ಗ್ರಾಮ ಸಭೆಯನ್ನು ಕರಿಬೇಕು ಅನ್ನೋದು ಇವಾಗ ಕೇವಲ ಸುತ್ತೋಲೆ ಆಗುವುದಿಲ್ಲ, ಪಂಚಾಯತ್ ರಾಜ್ ಆಕ್ಟಿನ ಭಾಗ. ಈಗ ಈ ಕಂಪಲ್ಸರಿ ಸುತ್ತೋಲೆ ಕೊಡಲೇಬೇಕು ಅಂತಿಲ್ಲ. ಯಾವ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ, ಸಾಮಾಜಿಕ ಸೇವಾ ಸಂಘಟನೆಗಳಾಗಲಿ ಸುತ್ತೋಲೆ ಬಂದರೆ ಮಾತ್ರ ಮಕ್ಕಳ ಗ್ರಾಮ ಸಭೆ ಮಾಡಬೇಕು ಅನ್ನೋ ದಯವಿಟ್ಟು ತಲೆಯಿಂದ ತೆಗೆದುಹಾಕಿ. ಅದು ಆಕ್ಟಿನ ಭಾಗ, ಕಡ್ಡಾಯ. ನೀವು ಮಕ್ಕಳಿಗಾಗಿ ಸ್ಪೆಷಲ್ ಒಂದು ಗ್ರಾಮ ಸಭೆ ಮಾಡಬೇಕು ಅನ್ನೋದು. ಈಗ ನಾವು ಮಕ್ಕಳ ಗ್ರಾಮ ಸಭೆ ಏನು, ಯಾಕೆ ಗ್ರಾಮ ಸಭೆ ಬೇಕು ಅನ್ನೋದನ್ನ ನೋಡೋದಾದರೆ, ಮಕ್ಕಳ ಹಕ್ಕುಗಳು ಅಂತ ನಾವೇನು ಮಾತಾಡ್ತೀವಲ್ಲ, ಅಲ್ಲಿ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ನಾವು ಭಾರತ ಸರ್ಕಾರ ಸಹಿ ಮಾಡಿ ಈ ನನ್ನ ದೇಶದ ವ್ಯಾಪ್ತಿಯಲ್ಲಿರುವ ಪ್ರತಿಯೊಂದು ಮಗುವಿನ ಹಕ್ಕುಗಳನ್ನು ನಾನು ರಕ್ಷಣೆ ಮಾಡಿದ್ದೀನಿ ಅಂತ ಸೈನ್ ಮಾಡಿದ್ದೀವಿ. ಆ ಸೈನ್ ಮಾಡಿ ಆ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲಿ ನಾವು ಒಟ್ಟು 54 ಪರಿಚ್ಛೇದಗಳನ್ನು ಮಾತಾಡುತ್ತೆ. ಆ ಎಲ್ಲ ಹಕ್ಕುಗಳನ್ನು ವಿಶ್ವಸಂಸ್ಥೆಯಲ್ಲಿ ಕೊಟ್ಟಿರುವಂಥ ಒಡಂಬಡಿಕೆಯಲ್ಲಿರುವಂಥ ಎಲ್ಲ ಹಕ್ಕುಗಳನ್ನು 4 ಕ್ಯಾಟಗರಿ ಮಾಡಿದ್ರೆ, ಬದುಕುವ ಹಕ್ಕುಗಳು, ವಿಕಾಸ ಹೊಂದುವ ಹಕ್ಕುಗಳು, ರಕ್ಷಣೆ ಹೊಂದುವ ಹಕ್ಕುಗಳು, ಭಾಗವಹಿಸುವ ಹಕ್ಕುಗಳು ಅಂತ ಮಾತಾಡ್ತೀವಿ. ಅದರಲ್ಲಿ ಕೊನೆಯಲ್ಲಿ ನಾನು ಹೇಳಿದ್ನಲ್ಲ, ರೈಟ್ ಟು ಪಾರ್ಟಿಸಿಪೇಷನ್ ಅಂದರೆ ಭಾಗವಹಿಸುವ ಹಕ್ಕು ಅಂತಿದೆಯಲ್ಲ, ಈ ಭಾಗವಹಿಸುವ ಹಕ್ಕು ಏನಪ್ಪ ಅಂದರೆ, ಮಗುವಿನ ಮೇಲೆ ನೇರ ಅಥವಾ ಪರೋಕ್ಷವಾಗಿ ಪರಿಣಾಮ ಬೀರುವ ಯಾವುದೇ ವಿಷಯಗಳು ತೀರ್ಮಾನಿಸುವಾಗ, ಚರ್ಚಿಸುವಾಗ ಮಗುವಿನ ಅಭಿಪ್ರಾಯವನ್ನು ಕೇಳಿಸ್ಕೋಬೇಕು. ಅದಕ್ಕೆ ಅವಕಾಶಗಳನ್ನ ಕೊಡಬೇಕು, ಅದಕ್ಕೆ ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳುತ್ತೆ. ಇವಾಗ ಉದಾಹರಣೆಗೆ ನಮ್ಮ ಪಂಚಾಯತಿ ದೇಶದಲ್ಲಿ 40% ಮಕ್ಕಳಿದ್ದಾರೆ ಅನ್ನೋದಾದರೆ, ಸ್ಥೂಲವಾಗಿ ನಾನು 40% ಮಕ್ಕಳನ್ನೇ ಕೇಳಿಸ್ಕೊಳ್ದೇ ಇದ್ರೆ ಎಂಥ ಡೆಮೋಕ್ರಸಿ, ಎಂಥ ಆಡಳಿತ ಮಾಡ್ತೀನಿ ನಾನು ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ನೀವೊಂದು ಒಳ್ಳೆಯ ಪ್ರಜಾಪ್ರಭುತ್ವ ಅಂದರೆ ಎಲ್ಲರ ಧ್ವನಿಗಳನ್ನು ಆಲಿಸುವುದೇ ಒಳ್ಳೆಯ ಪ್ರಜಾಪ್ರಭುತ್ವದ ಲಕ್ಷಣ. ಹಾಗಾಗಿ 40% ಮಕ್ಕಳನ್ನು ನೀವು ಆಲಿಸಲಿಲ್ಲ ಅಂದರೆ ನಿಮ್ದು ಒಳ್ಳೆ ಡೆಮೋಕ್ರಸಿ ಅಲ್ಲ, ಒಳ್ಳೆ ಆಡಳಿತ ಅಲ್ಲ. ಹಾಗಾಗಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಬಂದಿರೋದು ಬಹಳ ಮುಖ್ಯವಾಗಿ ರೈಟ್ ಟು ಪಾರ್ಟಿಸಿಪೇಷನ್ನ ನೆಲೆಯಲ್ಲಿ, ಭಾಗವಹಿಸುವ ಹಕ್ಕಿನ ನೆಲೆಯಲ್ಲಿ. ಇವಾಗ ಉದಾಹರಣೆ, ಆ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಮಕ್ಕಳು ಹಲವಾರು ಕುಂದುಕೊರತೆ ಸವಾಲುಗಳನ್ನು ಎದುರಿಸ್ತಾ ಇರ್ಬೋದು. ಅದನ್ನು ಹೇಳ್ಕೊಳಕ್ಕೆ ಒಂದು ಸ್ಪೇಸ್ ಇರಬೇಕಲ್ಲ. ಇವಾಗ ಉದಾಹರಣೆ, ಸರ್ ನಾನು ಶಾಲೆಗೆ ಹೋಗ್ತೀನಿ ಸರ್, ನನ್ನ ಶಾಲೆಗೆ ಹೋಗೋದಕ್ಕೆ ನಮಗೆ ಬಸ್ ಇಲ್ಲ, ಅಥವಾ ನಮ್ಮ ಶಾಲೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಸರ್ ನಮ್ಮ ಶಾಲೆಯಲ್ಲಿ ಶಿಕ್ಷಕರಿಲ್ಲ, ಕ್ರೀಡಾ ಸಾಮಗ್ರಿ ಇಲ್ಲ ಅಂತ 10 ಮಕ್ಕಳು ಪ್ರಶ್ನೆಗಳಿದೆ. ನಮಗೆ ಚೈಲ್ಡ್ ಮ್ಯಾರೇಜ್ ನಮ್ಮೂರಲ್ಲಿ ನಡೀತಾ ಇದೆ, ಬಾಲಕಾರ್ಮಿಕರು ಸ್ಕೂಲ್ ಬಿಟ್ಟು ಮಕ್ಕಳು ದುಡಿಯೋಕೆ ಹೋಗ್ತಾ ಇದ್ದಾರೆ. ಇವನ್ನೆಲ್ಲ ಎಲ್ಲಿ ಹೇಳ್ಕೋಬೇಕು? ಈಗ ನಮಗೆ ಗೊತ್ತಿಲ್ವಾ, ಹಂಗಾರೆ ನಾವು ಗೊತ್ತು ಬಿಡಿ ಸರ್ ನಾವು ಮಾಡೋಣ ಅಂತ ಹೇಳ್ಬೋದು. ದೊಡ್ಡವ್ರಿಗೆ ನಮಗೆ ಗೊತ್ತಿದೆಯಲ್ಲ ಮಕ್ಕಳ ಪ್ರಶ್ನೆ ಏನು ಅಂತ ಅನ್ಬೋದು. ಆದರೆ ಮಗುವಿನ ನೆಲೆಯಲ್ಲಿ ಇದನ್ನು ವಿಶ್ಲೇಷಣೆ ಮಾಡೋದಕ್ಕೆ, ಮಗುವಿನ ಪ್ರಶ್ನೆಗಳನ್ನು ಮಗುವಿನಿಂದ ಕೇಳಿಸ್ಕೊಳ್ಳುವಂಥ ಸಂವೇದನಾಶೀಲತೆಯನ್ನು ಆಡಳಿತ ತೋರಿಸ್ಬೇಕು. ನಮಗೆ ಇವಾಗ ಉದಾಹರಣೆಗೆ ಸಣ್ಣ ಸಮಸ್ಯೆ ಇರ್ಬೋದು, ಶೌಚಾಲಯ ಇದೆ ಆದರೆ ನೀರು ಬರಲ್ಲ ಅನ್ನೋದು ಮಗುಗೆ ಗೊತ್ತು, ಶೌಚಾಲಯದೊಳಗೆ ಚಿಲ್ಕ ಇಲ್ಲ ಅನ್ನೋದು ಮಗುಗೆ ಗೊತ್ತು, HM ಗೊತ್ತಿಲ್ಲ. ಯಾಕೆಂದರೆ ಮುಖ್ಯ ಶಿಕ್ಷಕರು ಹೋಗಿ ಶೌಚಾಲಯ ನೋಡಿಲ್ಲ, ಹೌದಲ್ವಾ? ಅವ್ರ ಸಮಸ್ಯೆ ಕೇಳಿದ್ರೆ ಮಾತ್ರ ನಿಮ್ಗೆ ಆ ಸಮಸ್ಯೆಗಳನ್ನು ಹೇಳಬಲ್ಲರು. ಇಂಥ ಸರಳ ವಿಚಾರಗಳಿಂದ ಹಿಡಿದು ಆಡಳಿತದಲ್ಲಿ ಎಂಥ ವಿಷಯ ಆಗಬೇಕು ಅಂತ ಹೇಳುವ ದೊಡ್ಡ ಮಟ್ಟದವರೆಗೂ ಮಕ್ಕಳು ತಮ್ಮ ಅಭಿಪ್ರಾಯನ ಹೇಳಬಲ್ಲರು, ಯಾವಾಗ ನಾವು ಅವ್ರನ್ನ ಹೇಳೋಕ್ಕೊಂದು ಅವಕಾಶ ಮಾಡಿಕೊಟ್ರೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಕಡ್ಡಾಯವಾಗಿ ನಡೆಸಬೇಕು ಅನ್ನೋ ಆದೇಶ 2006ರಿಂದ ಇದೆ. ಹಾಗಾದ್ರೆ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆಯಾ? ಅಥವಾ ಒಂದ್ ವೇಳೆ ನಮ್ಮ ಹಳ್ಳಿಯ ಗ್ರಾಮ ಪಂಚಾಯಿತಿಯಲ್ಲಿ ಇದು ನಡೆದಿಲ್ಲ ಅಂತಂದ್ರೆ ಸಾರ್ವಜನಿಕರು ಏನ್ ಮಾಡಬೇಕು? ಬಹಳ ಉತ್ತಮವಾದ ಪ್ರಶ್ನೆ. ಇದು ಈಗಾಗಲೇ ಹೇಳಿದಾಗೆ ಇದು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಾಡಬೇಕಾಗಿರೋ ಮ್ಯಾಂಡೇಟ್ ಕೆಲಸ. ಒಂದನೇದು ಮಾಡಬೇಕು. ಈ ಸುತ್ತೋಲೆ ಬಂದು 20 ವರ್ಷ ಆಗ್ತಾ ಬಂದಿದೆ, ಆಕ್ಟಿನ ಭಾಗ ಆಗಿದೆ ಈಗ 2015 ಮುಂದೆ ಅಂತೂ. ಈಗ ತುಂಬ ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ನಡೆಸ್ತಾ ಇದ್ದಾರೆ. ಒಂದನೇ ಹಂತ.
ಎರಡನೇದು ಎಲ್ಲಿ NGOsಗಳು ಆಕ್ಟಿವ್ ಆಗಿದ್ದಾವೆ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಚೆನ್ನಾಗಿದ್ದಾವೆ, ಅಲ್ಲಿ ಇನ್ನೂ ಚೆನ್ನಾಗಿ ಆಗ್ತಾ ಇದೆ. ಇನ್ನೊಂದಷ್ಟು ಕಡೆ ನಾಮಕಾವಸ್ಥೆಗೆ ನಡೀತಾ ಇರೋದನ್ನು ಕೂಡ ನಾವು ನೋಡ್ಬೋದು. ಹಾಗಾಗಿ ಇದರಲ್ಲಿ ಕೇವಲ ಸರ್ಕಾರದ ಆಶಯ ಮಾತ್ರ ಅದ್ಭುತ, ಮಾಡಬೇಕು ಅನ್ನೋ ಪ್ರತಿ ವರ್ಷ ಹೇಳುತ್ತೆ, ಸುತ್ತೋಲೆ ಕೊಡುತ್ತೆ, ಯೂಟ್ಯೂಬ್ ಮೇಲೆ ಟ್ರೈನಿಂಗ್ ಮಾಡುತ್ತೆ, ವಿವರವಾದ ಮಾರ್ಗದರ್ಶನವನ್ನು ಕೊಟ್ಟಿದೆ, ಹೈಯರ್ ಹಂತದಲ್ಲಿ ಎಲ್ಲ ನಡೆಯುತ್ತೆ. ಆದರೆ ತಳಮಟ್ಟದಲ್ಲಿ ಅದರ ಜವಾಬ್ದಾರಿಯನ್ನು ನೋಡ್ಕೋಬೇಕಾಗಿರೋದ್ರಲ್ಲಿ ನಮ್ಮ ಪಾತ್ರನೂ ಇದೆ, ಸಮಾಜದ ಪಾತ್ರ ಇದೆ, ಜನಪ್ರತಿನಿಧಿಗಳ ಪಾತ್ರ ಇದೆ. ಕೇವಲ ಎಲ್ಲವನ್ನು ಅಧಿಕಾರಿಗಳಿಗೆ ಬಿಡೋಕ್ಕಾಗಲ್ಲ. ಇವಾಗ ಉದಾಹರಣೆ ಜನಪ್ರತಿನಿಧಿಗಳು ನಾವು ಕೂಡ ನವೆಂಬರ್ ಬಂತಲ್ಲ ಮಕ್ಕಳ ಗ್ರಾಮ ಸಭೆ ನಾವು ಮಾಡೋಣ ಅಂತ ಅಲ್ಲಿನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಕೇಳಬೇಕು. ಇದು ಒಂದನೇ ಭಾಗ. ಎರಡನೇದು ಬರೀ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಕೇಳಬೇಕು ಅಂತ ಏನಿಲ್ಲ, ಯಾವುದೇ ಒಬ್ಬ ಸಾರ್ವಜನಿಕ ವ್ಯಕ್ತಿ ಕೂಡ, ಮಗು ಕೂಡ ನವೆಂಬರ್ ತಿಂಗಳಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಮಕ್ಕಳ ಗ್ರಾಮ ಸಭೆ ಯಾವತ್ತು ಮಾಡ್ತೀರಾ, ಎಲ್ಲಿ ಮಾಡ್ತೀರಾ, ನಾನು ಭಾಗವಹಿಸಬೇಕು ಅಂತ ಕೇಳುವ ಹಕ್ಕಿದೆ. ಹಾಗಾಗಿ ಈ ಒಂದು ಚರ್ಚೆಯನ್ನು ನೋಡ್ತಾ ಇರುವ ಯಾವುದೇ ವೀಕ್ಷಕರು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಗ್ರಾಮ ಸಭೆ ಈಗ ನವೆಂಬರ್ 14ನೇ ತಾರೀಕಿನಿಂದ ಜನವರಿ 24ರ 10 ವಾರದಲ್ಲಿ ಯಾವುದಾದ್ರೂ ಒಂದು ದಿನ ಕಡ್ಡಾಯವಾಗಿ ನಿಮ್ಮ ಪಂಚಾಯಿತಿಯಲ್ಲಿ ನಡೆಸಲೇಬೇಕು, ಇದು ಮ್ಯಾಂಡೇಟು. ಹಾಗಾಗಿ ನೀವು ನಿಮ್ಮ ಪಂಚಾಯಿತಿಯನ್ನು ಭೇಟಿ ಮಾಡಿ, ಅಧ್ಯಕ್ಷರು ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿನ ಸಂಪರ್ಕ ಮಾಡಿ, ಸರ್ ನಮ್ಮ ಗ್ರಾಮ ಪಂಚಾಯತಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಯಾವಾಗ ನಡೆಸ್ತೀರಿ ಅಂತ ಕೇಳಿ. ಅವ್ರು ಯೋಚನೆ ಮಾಡಿದರೆ ನಿಮಗೆ ಮಾಹಿತಿ ಕೊಡ್ತಾರೆ. ಇಲ್ಲ ನೀವು ಜೊತೆ ಸೇರಿ ಅವರನ್ನು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ನಡೆಸುವಂತೆ ಮನವೊಲಿಸಿ ನಿಮ್ಮ ಪಂಚಾಯಿತಿಯ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ನಡೆಯುವಂತೆ ನೋಡ್ಕೊಳ್ಳಿ. ಆಯಿತು, ನಿಮಗೆ ರೆಸ್ಪಾನ್ಸ್ ನನ್ನ ಪ್ರಕಾರ ಮಾಡಬೇಕು, ಮಾಡಲಿಲ್ಲ ಅಂತ ಇಟ್ಕೊಳ್ಳಿ. ನೀವು ನಿಮ್ಮ ತಾಲೂಕಿನ ತಾಲೂಕ್ ಪಂಚಾಯತ್ ಇಒಗೆ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒಗೆ ನಿಮ್ಮ ಪಂಚಾಯಿತಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ನಡೆಸದೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮಾಡಿದ್ರೆ ಲಿಖಿತ ದೂರನ್ನು ನೀವು ಕೊಡೋದಕ್ಕೆ ಅವಕಾಶ ಇದೆ, ಅವ್ರಿಗೆ ಕೊಡಿ. ಎರಡನೇ ವಿಷಯ. ಮೂರನೇದು, ಮಕ್ಕಳ ಸಹಾಯವಾಣಿ 1098 ದಯವಿಟ್ಟು ಈ ನಂಬರ್ನ ನಿಮ್ಮ ಮೊಬೈಲಲ್ಲಿ ಇಟ್ಕೊಳ್ಳಿ. ಯಾರಾದರೂ ಮಕ್ಕಳ ಯಾವ ಸಮಸ್ಯೆ ಇದ್ರೂ ಈ ನಂಬರಿಗೆ ಕರೆ ಮಾಡ್ಬೋದು. ಇಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ನಡೀಲಿಲ್ಲ, ನೀವು ಕೇಳಿದ ಮೇಲೂ ಆಗಲಿಲ್ಲ ಅಂದರೆ 1098 1098 ಇದನ್ನು ಮಕ್ಕಳ ಸಹಾಯವಾಣಿ ಅಂತ ಕರಿತೀವಿ. ಈ ನಂಬರ್ಗೆ ಕರೆ ಮಾಡಿ ದೂರು ದಾಖಲಿಸಿ. ಎರಡನೇ ಅವಕಾಶ. ಮೂರನೇದು, ಇಷ್ಟಾದ ಮೇಲೂ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ನಿಮಗೆ ಅಂತ ಅನ್ಸಿದ್ರೆ, ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡೋಕ್ಕಾಗಿಯೇ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದೆ. ನೀವು ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿ, PDO ಅವರಿಗೆ ತಿಳಿಸಿ, ಜಿಲ್ಲಾ ಪಂಚಾಯತಿಗೆ ತಾಲೂಕ್ ಪಂಚಾಯತಿ ಏನಿದ್ದಾರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇವ್ರ ಗಮನಕ್ಕೆ ತಂದ ಮೇಲೂ ಆಗಲಿಲ್ಲ ಅಂದರೆ ಕಟ್ಟಕಡೆಯ ಆಯ್ಕೆಯಾಗಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ದೂರು ದಾಖಲಿಸಿ. ಸರ್, ಇನ್ನು ಈ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಅಂತ ಹೇಳಿದ್ರಿ, ಅದ್ರ ವಿಧಾನ ಹೇಗಿರುತ್ತೆ ಸರ್? ಯಾವ ತರ ಅದ್ರ ಕಾರ್ಯಚಟುವಟಿಕೆ ನಡೆಯುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡೋದು. ಓಕೆ ನೋಡಿ, ಇದು ಬಹಳ ಚರ್ಚೆ ಮುಖ್ಯ ಭಾಗ ಅಂತ ನಾನು ಅಂದ್ಕೊಳ್ತೀನಿ. ಮಕ್ಕಳ ಹಕ್ಕುಗಳ ಗ್ರಾಮ ಸಭಾ ಅಂತ ನಾವು ನೋಡಿದಾಗ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಮಕ್ಕಳನ್ನ ವೇದಿಕೆಯಲ್ಲಿ ಕುಂಡ್ರಿಸ್ಬಿಟ್ಟೋದು, ಇವರೇ ಅಧ್ಯಕ್ಷ ಇವ್ರ ಕಾರ್ಯದರ್ಶಿ ಅಂತೇಳಿ ಒಂದು ಅಣುಕು ಗ್ರಾಮ ಸಭಾ ಮಾಡೋ ಥರ ನೋಡ್ತೀವಿ. ಇನ್ನೂ ಕೆಲವರು ಇದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಬಿಟ್ಟು ಬಹುಮಾನ ಕೊಡುವಂಥದ್ದು. ಇವೆಲ್ಲವೂ ಹೆಸರೇ ಹೇಳೋ ಪ್ರಕಾರ ಇದು ಮಕ್ಕಳ ಸಾಂಸ್ಕೃತಿಕ ಕ್ರೀಡಾ ಕಾರ್ಯಕ್ರಮ ಅಲ್ಲ, ಇದು ಗ್ರಾಮ ಸಭೆ. ಹಾಗಾಗಿ ಇಲ್ಲಿ ಸಭೆ ನಡಿಬೇಕು, ಚರ್ಚೆ ಆಗಬೇಕು. ಹಾಗಾಗಿ ಅದಕ್ಕೆ ಹಂತಗಳಿದ್ದಾವೆ. ಈಗ ಒಂದೊಂದೇ ಹಂತ ನೋಡೋಣ. ಒಂದನೇದು, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಲೈನ್ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ಹೆಲ್ತು, ಎಜುಕೇಷನ್ನು, ಪೊಲೀಸು, ಈಗ ಹಲವಾರು ಇಲಾಖೆಗಳಿದ್ದಾವೆ. ನೀವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನವೆಂಬರ್ 14ನೇ ತಾರೀಕಿನಿಂದ ಯಾವ್ದಾದ್ರು ಒಂದು 3-4 ದಿನದಲ್ಲಿ ಒಂದು ದಿನ ಒಂದು ಪೂರ್ವ ಸಿದ್ಧತಾ ಸಭೆಯನ್ನು ಕರಿಬೇಕು ಇವರೆಲ್ಲರದು. ಅಲ್ಲಿನ ಅಂಗನವಾಡಿ ಕಾರ್ಯಕರ್ತೆ, ಆಶಾ ಕಾರ್ಯಕರ್ತೆ, ANM ಮತ್ತು ನಿಮ್ಮ ಭಾಗದ CRP, ಬೀಟ್ ಪೊಲೀಸು, ಇವ್ರನ್ನೆಲ್ಲರನ್ನ ಕರಿಬೇಕು. ಸುತ್ತೋಲೆಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಒಂದು ಪೂರ್ವ ಸಿದ್ಧತಾ ಸಭೆ ಕರೆದು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಮತ್ತು ಮಕ್ಕಳ ಸ್ನೇಹಿ ಪಂಚಾಯತಿ ಅಭಿಯಾನ ಬಂದಿದೆ, 10 ವಾರ ಕಾರ್ಯಕ್ರಮ ಮಾಡಬೇಕು, ಯಾರ್ಯಾರು ಜವಾಬ್ದಾರಿ ತಗೋಬೇಕು, ಏನೇನು ಮಾಡಬೇಕು ಅಂತೆಲ್ಲ ಚರ್ಚೆ ಮಾಡ್ಕೋಬೇಕು. ಕಳೆದ ವರ್ಷ ಮಕ್ಕಳ ಗ್ರಾಮ ಸಭಾ ಮಾಡಿರೋದ ಏನೇನು ಪ್ರಶ್ನೆ ಕೇಳಿದ್ರು ಅದಕ್ಕೆ ನಾವು ಪಂಚಾಯತಿಯಿಂದ ಏನೇನು ಉತ್ತರ ಕೊಟ್ಟಿದ್ದೀವಿ ಅಂತ ಅನುಪಾಲನ ವರದಿ ಸಿದ್ಧತೆ ಮಾಡ್ಕೋಬೇಕು. ಈ ವರ್ಷದ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ಎಲ್ಲಿ ನಡೆಸಬೇಕು, ಸ್ಥಳ, ದಿನಾಂಕ ಆಯ್ಕೆ ಮಾಡಬೇಕು. ಇದ್ರದ್ದೆಲ್ಲವೂ ಸಂಬಂಧಪಟ್ಟ ಎಲ್ಲ ಇಲಾಖೆಯವರಿಗೆ ನೋಟಿಸ್ ಕಳಿಸ್ಬೇಕು, ಕನಿಷ್ಠ 10 ದಿನಗಳ ಮುಂಚಿತವಾಗಿ. ಅತಿ ಹೆಚ್ಚು ವಿದ್ಯಾರ್ಥಿಗಳು ಇರುವ ಹೈಸ್ಕೂಲ್ ಸರ್ಕಾರಿ ಪ್ರೌಢಶಾಲೆಯನ್ನು ಕೇಂದ್ರವಾಗಿ ಇಟ್ಕೊಂಡು ಮಕ್ಕಳ ಗ್ರಾಮ ಸಭೆಯನ್ನು ನಡೆಸಬೇಕು ಅಂತ ಸರ್ಕ್ಯುಲರ್ ಹೇಳುತ್ತೆ. ಇನ್ನೊಂದು ಯಾವುದೇ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ಇನ್ಯಾವುದೇ ಗ್ರಾಮ ಸಭೆಗಳ ಜೊತೆ ತುರುಕಿಸಬಾರ್ದು. ಉದಾಹರಣೆ, ಮಹಿಳಾ ಗ್ರಾಮ ಸಭೆ, ಮಕ್ಕಳ ಗ್ರಾಮ ಸಭೆ, ಲೆಕ್ಕ ಪರಿಶೋಧನಾ ಸಭೆ, ವಿಕಲಚೇತನ ಸಭೆ ಅಂತ ಬ್ಯಾನರ್ ಹಾಕ್ಬಿಡ್ತಾರೆ, ಒಂದು 5-6 ಬ್ಯಾನರ್.
ಇದು ಬಹಳ ಚೆನ್ನಾಗಿ ನಾವು ಗಮನಿಸಿದೀವಿ. ಕಡ್ಡಾಯವಾಗಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ಸ್ಪೆಸಿಫಿಕ್ ಆಗಿ ಒಂದನ್ನೇ ಸಿಂಗಲ್ ಮಾಡಬೇಕು, ಯಾವುದಕ್ಕೂ ಜೋಡಿಸಬಾರ್ದು. ಈ ಥರ ಸಿದ್ಧತೆಗಳನ್ನ ಮಾಡಬೇಕು. ಮಕ್ಕಳ ಕೋರಿಕೆ ಪತ್ರ ಪ್ರಿಂಟ್ ಮಾಡಬೇಕು, ಮಕ್ಕಳ ಧ್ವನಿ ಬಾಕ್ಸ್ಗಳನ್ನ ರೆಡಿ ಮಾಡಬೇಕು. ಎಲ್ಲ ಶಾಲೆ ಅಂಗನವಾಡಿಗಳ ಹತ್ರ ಮಕ್ಕಳ ಧ್ವನಿ ಬಾಕ್ಸ್ ಇಟ್ಟು ಬರಬೇಕು. ಯಾಕೆಂದ್ರೆ ಹೇಳೋಕ್ಕಾಗದೇ ಇರೋ ಮಕ್ಕಳು ಬರೆದು ಚೀಟಿ ಅದರಲ್ಲಿ ಹಾಕಬೇಕು ಅನ್ನೋ ಕಾರಣಕ್ಕೆ. ಮತ್ತು ನಿಮ್ಮ ಪಂಚಾಯತಿದು ಒಂದು ಫೇಸ್ಬುಕ್ ಪೇಜ್ನ ಮಾಡಬೇಕು, ಮಕ್ಕಳ ಹಕ್ಕುಗಳು ಫೇಸ್ಬುಕ್ ಪೇಜ್ ಅಂತೇಳಿ. ಆ ಪೇಜಲ್ಲಿ ಇನ್ಫಾರ್ಮೇಷನ್ ಕೊಡಬೇಕು, 10 ವಾರದಲ್ಲಿ ಏನೇನು ನಡೀತಾ ಇದೆ ಅನ್ನೋಂಥದ್ದು. ನೋಡಿ, ಇಷ್ಟೆಲ್ಲ ಏನಿದೆ ಇದನ್ನು ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಈ ಪೂರ್ವ ಸಿದ್ಧತೆ ಮಾಡಿ ನಿರ್ದಿಷ್ಟವಾಗಿ ನಾವು ಒಂದು ದಿನ ಈ 10 ವಾರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಬೇಕು. ಬಾಲ್ಯ ವಿವಾಹದ ಬಗ್ಗೆ ಹೇಳುವಂಥದ್ದು, ಪೋಕ್ಸೋ ಕಾಯ್ದೆಗಳ ಬಗ್ಗೆ ಹೇಳುವಂಥದ್ದು, ತೆರೆದ ಮನೆ ಕಾರ್ಯಕ್ರಮ ಮಾಡಿಸುವಂಥದ್ದು, ಹೀಗೆ ಹಲವಾರು ಕಾಯ್ದೆ ಕಾನೂನು, ಮಕ್ಕಳ ಹಕ್ಕುಗಳಿಗಿರುವಂಥ ಕಾಯ್ದೆಗಳು, ಕಾರ್ಯಕ್ರಮಗಳ ಪರಿಚಯವನ್ನು ಸಂಪನ್ಮೂಲ ವ್ಯಕ್ತಿಗಳು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದೆ 10 ವಾರದ ಅಭಿಯಾನದ ಭಾಗವಾಗಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕು. ಅದರಲ್ಲಿ ಒಂದು ದಿನವನ್ನು ಗ್ರಾಮ ಸಭೆಯನ್ನು ನಡೆಸಬೇಕು. ಈ ಗ್ರಾಮ ಸಭೆ ಈಗ ಉದಾಹರಣೆ ಡೇಟ್ ಫಿಕ್ಸ್ ಆಯಿತು, ಸ್ಥಳ ಫಿಕ್ಸ್ ಆಯಿತು, ಯಾರನ್ನೆಲ್ಲ ಕರಿಬೇಕು ಅಂತ ಗೊತ್ತಾಯಿತು, ಅವ್ರನ್ನೆಲ್ಲ ಕರೆದು ಆರಂಭ ಮಾಡಿದಾಗ ಮಕ್ಕಳ ಗ್ರಾಮ ಸಭೆಯ ಸ್ಟೆಪ್ 1 ಇದು ಭಾಷಣದ ಕಾರ್ಯಕ್ರಮ ಅಲ್ಲ, ಬಂದು ಭಾಷಣ ಹೊಡೆದು ಹೋಗೋದಿಲ್ಲ. ಭಾಷಣ ಕಮ್ಮಿ ಇರಬೇಕಿಲ್ಲ. 3 ಗಂಟೆ ಕನಿಷ್ಠ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ನಡೆಸಿದ್ರೆ 2 ಗಂಟೆ ಮಕ್ಕಳಿಗೆ ಪ್ರಶ್ನೆ ಕೇಳೋಕ್ಕೆ ಅವಕಾಶ ಇರಬೇಕು. ಇದನ್ನು ಮಕ್ಕಳ ಗ್ರಾಮ ಸಭೆ. ಅದರಲ್ಲಿ ಸ್ಟೆಪ್ ಏನಪ್ಪ ಅಂದರೆ, ಮೊದಲಿಗೆ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಅಂದ್ರೇನು ಮತ್ತು ಇದರಲ್ಲಿ ಏನು, ನಿಮ್ಮ ರೋಲ್ ಏನು, ನಮ್ಮ ರೋಲ್ ಏನು ಅಂತ ಒಂದು 5-6 ನಿಮಿಷಗಳಲ್ಲಿ ಮಕ್ಕಳಿಗೆ ಒಂದು ಪರಿಚಯ ಮಾಡಿಕೊಡ್ಬೇಕು. ಯಾಕೆಂದರೆ ಸಾಕಷ್ಟು ಮಕ್ಕಳು ಹೊಸಬರು ಇರೋವಂಥವ್ರು ಇರ್ತಾರೆ, ಕಳೆದ ವರ್ಷ ಮಕ್ಕಳ ಗ್ರಾಮ ಸಭೆ ಅಟೆಂಡ್ ಮಾಡೋರು ಇರ್ತಾರೆ. ಹಾಗಾಗಿ ನೀವು ಎಲ್ಲ ಹಳ್ಳಿಗಳ ಇಂದ ಮಕ್ಕಳನ್ನು ವಾರ್ಡ್ ಮಟ್ಟದ ಮಕ್ಕಳ ಗ್ರಾಮ ಸಭೆ ಮಾಡಿ, ಅಲ್ಲಿಂದ ಕೆಲವು ಮಕ್ಕಳನ್ನ ಆಯ್ಕೆ ಮಾಡಿ ಪಂಚಾಯತಿ ಮಟ್ಟದ ಮಕ್ಕಳ ಗ್ರಾಮ ಸಭೆಯನ್ನು ನೀವು ಮಾಡಬೇಕಾಗತ್ತೆ. ಆವಾಗ ಮೊದಲ ಹಂತವಾಗಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಪರಿಚಯ ಮಾಡಿ, ಇಂದಿನ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯಲ್ಲಿ ನಡೆದ ಅನುಪಾಲನಾ ವರದಿಯನ್ನು ಓದೋದನ್ನು ಮರಿಬಾರ್ದು. ಯಾಕೆಂದರೆ ಬರೀ ಕೇಳೋದು, ಸುಮ್ಮನೆ ಬರ್ಕೊಂಡು ಕಾರ್ಯಕ್ರಮ ಮುಗಿಸಿ ಹೋಗೋದು, ಫೋಟೋ ಸಬ್ಮಿಟ್ ಮಾಡೋದು ಅನ್ನೋದಲ್ಲ ಇದು. ಹಾಗಾಗಿ ಕಳೆದ ವರ್ಷ ರಾಕೇಶ 8ನೇ ತರಗತಿ ಡ್ಯಾಶ್ ಶಾಲೆ ಇವರು ತಮ್ಮ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೇಳಿದ್ರು, ನಾವು ಇದನ್ನು ಮಾಡಿದ್ದೀವಿ ಅಂತ ಹೇಳಬೇಕು. ಪ್ರತಿ ಪ್ರಶ್ನೆ ಅದಕ್ಕೆ ತೆಗೆದುಕೊಂಡ ಕ್ರಮ ಉತ್ತರ ಹೇಳಬೇಕು. ಇದೆಲ್ಲ ಮುಗಿದ ಮೇಲೆ ನೆಕ್ಸ್ಟು ಈ ವರ್ಷದ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯ ಪ್ರಶ್ನೋತ್ತರವನ್ನು ಆರಂಭಿಸ್ಬೇಕು. ಬಂದಿರೋ ಎಲ್ಲ ಮಕ್ಕಳಿಗೆ ಅಲ್ಲಿ ವ್ಯವಸ್ಥೆ ಮಾಡಿದಾಗಲೂ ಅಷ್ಟೇ, ಕುಡಿಯೋ ನೀರು, ನೆರಳಿನ ವ್ಯವಸ್ಥೆ, ಒಂದು ಶಾಮಿಯಾನ, ಮೈಕಿನ ವ್ಯವಸ್ಥೆ, ಕೂತ್ಕೊಳ್ಳೋಕೆ ಬೇಕಾದ ವ್ಯವಸ್ಥೆ ಎಲ್ಲವೂ ಅರೇಂಜ್ ಮಾಡಿ ಮಕ್ಕಳಿಗೆ ಪ್ರಶ್ನೋತ್ತರಕ್ಕೆ 2 ಅವರ್ಸ್ ಟೈಮ್ನ ಕೊಟ್ಟು ಪ್ರತಿಯೊಂದು ಮಗು ಹೇಳೋದನ್ನು ನೋಟ್ ಮಾಡಬೇಕು. ಕಾರ್ಯದರ್ಶಿ ಇರ್ತಾರೆ, ಇದನ್ನು PDO ಕಾರ್ಯದರ್ಶಿ 2 ಹುದ್ದೆಗಳಿದ್ದಾವೆ. ಕಾರ್ಯದರ್ಶಿಯವರು ನಡಾವಳಿನ ಹೇಗೆ ಬರ್ಕೋಬೇಕು ಅಂತ ಸರ್ಕ್ಯುಲರ್ ಕೊಟ್ಟಾಗಿದೆ. ಉದಾಹರಣೆಗೆ ಮಗುವಿನ ಹೆಸರು, ಓದುತ್ತಿರುವ ಶಾಲೆ, ಓದುತ್ತಿರುವ ತರಗತಿ, ಕೇಳಿದ ಪ್ರಶ್ನೆ, ಅಧಿಕಾರಿಗಳು ನೀಡಿದ ಉತ್ತರ, ಈ ಅನುಕ್ರಮದಲ್ಲಿ ನಡಾವಳಿಯನ್ನು ದಾಖಲಿಸಬೇಕು. ಈ ದಾಖಲಿಸಿಕೊಂಡಾಗ ಮಕ್ಕಳಿಗೆ 3 ರೀತಿಯ ಪ್ರಶ್ನೆಗಳಿಗೆ ನಾವು ಅವಕಾಶಗಳು ಇರಬೇಕು. ಒಂದು ಶಾಲೆ ಸಂಬಂಧಿತ ಸಮಸ್ಯೆಗಳು, ಸಮುದಾಯದಲ್ಲಿ ಮಕ್ಕಳು ಎದುರಿಸ್ತಿರೋ ಸಮಸ್ಯೆಗಳು ಮತ್ತು ಮಕ್ಕಳು ವೈಯಕ್ತಿಕವಾಗಿ ಎದುರಿಸ್ತಿರೋ ಸಮಸ್ಯೆಗಳು. ಉದಾಹರಣೆಗೆ ಯಾವುದೋ ಒಂದು ಮಗು, ಸರ್ ನಾನು ತಂದೆ ಇಲ್ಲ ಸರ್, ನನಗೆ ತಾಯಿ ಒಬ್ಳಿದ್ದಾರೆ, ನಾನು ಮನೇಲಿ ಇಬ್ಬರೇ ಇದ್ದೀವಿ, ಗುಡಿಸ್ಲಿದೆ, ನಮಗೆ ಮನೆ ಇಲ್ಲ, ಕೇಳೋಂಗಿರಬೇಕು, ಅವಕಾಶ ಇರಬೇಕು. ಇಲ್ಲಾಂದ್ರೆ ಬರೀ ಶಾಲೆದು ಕೆಲವು ಏನಾಗ್ಬಿಡುತ್ತೆ, ತುಂಬ ಕಡೆ ನಾವು ಗಮನಿಸ್ದಂಗೆ, ನಾನು ಇಲ್ಲಿನವರೆಗೂ ಮೋರ್ ದೆನ್ ಒಂದು 300 ಮಕ್ಕಳ ಗ್ರಾಮ ಸಭೆಗಳಿಗಿಂತ ಹೆಚ್ಚಿನ ಅಟೆಂಡ್ ಮಾಡಿದ್ದೀನಿ ನಾನು ಕಳೆದ 15 ವರ್ಷದಲ್ಲಿ. ಶಿಕ್ಷಕರು ತಯಾರು ಮಾಡ್ಕೊಂಬಂದ್ಬಿಟ್ಟಿರ್ತಾರೆ ಕೆಲವು ಮಕ್ಕಳನ್ನ, ನೀನು ಶೌಚಾಲಯದ ಕೇಳು, ನೀನು ಕುಡಿಯೋ ನೀರಿನ ಕೇಳು, ನೀನು ಹೆಂಚು ಬಿದ್ದಾಗಿದೆ ಅದು ಕೇಳು ಅಂತೇಳಿ. ಅದು ಕೇವಲ ಶಿಕ್ಷಕರ ಸಮಸ್ಯೆಗಳನ್ನು ಕೇಳುವ ಸಭೆ ಆಗಬಾರ್ದು, ಅದನ್ನೂ ಕೇಳಲಿ, ಆದರೆ ಮಗು ತನ್ನ ಬದುಕನ್ನು ಬಾಧಿಸ್ತಿರುವ ಸಮಸ್ಯೆಗಳನ್ನು ಕೂಡ ಕೇಳಿಸ್ಕೊಳ್ಳೋಕೆ ಅವಕಾಶ ಇರಬೇಕು. ಸಾಕಷ್ಟು ಒಳ್ಳೆ ಕಾರ್ಯಕ್ರಮವನ್ನ ಸರ್ಕಾರ ಆಯೋಜನೆ ಮಾಡಿದೆ ಅಂತೇಳಿ ಅನ್ಸುತ್ತೆ. ಆದ್ರೆ ಸರ್, ತಾವು ಇಷ್ಟೊತ್ತು ಏನ್ ಹೇಳಿದ್ರಿ ಎಲ್ಲವೂ ಕೂಡ ಗ್ರಾಮದಲ್ಲಿರುವಂತಹ ಮಕ್ಕಳಿಗೆ ಸೀಮಿತವಾಗಿದ್ದು. ಈ ನಗರದಲ್ಲಿರುವಂತಹ ಮಕ್ಕಳು ಏನ್ ಮಾಡ್ಬೇಕು ಸರ್? ಅವ್ರಗಳಿಗೆ ಈ ತರದ್ ಯಾವ್ದು ಸಭೆ ಆಗ್ಲಿ, ಈ ತರದ ಕಾರ್ಯಕ್ರಮ ಆಗ್ಲಿ, ಈ ತರದ ವ್ಯವಸ್ಥೆ ಏನಿಲ್ವಾ? ಇದು ಬಹಳ ಇಂಪಾರ್ಟೆಂಟು. ಮತ್ತೊಂದು ಪ್ರಶ್ನೆ, ದುರದೃಷ್ಟ, ಇದು ವಿಪರ್ಯಾಸ ಅಂತ ನನಗನ್ಸುತ್ತೆ. ಸುಮಾರು 20 ವರ್ಷಗಳ ಕಾಲ, 20 ವರ್ಷಗಳಿಂದನೂ ಕೂಡ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡಲಿಕ್ಕೆ ಹಲವಾರು ಇಂಟರ್ವೆನ್ಷನ್ನ ತರಲಾಗಿದೆ. ಉದಾಹರಣೆ, ಮಕ್ಕಳ ಸ್ಥಿತಿಗತಿ ವರದಿ, ಮಕ್ಕಳ ಸ್ನೇಹಿ ಪಂಚಾಯತಿ ಅಭಿಯಾನ, ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ, ಮಹಿಳೆಯರು ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಮತ್ತು ಶಿಕ್ಷಣ ಕಾರ್ಯಪಡೆ, ಹೀಗೆ ಹಲವಾರು ಓದುವ ಬೆಳಕು ಕಾರ್ಯಕ್ರಮ,
ಗ್ರಾಮ ಪಂಚಾಯಿತಿಯ ಗ್ರಂಥಾಲಯಗಳ ಡಿಜಿಟಲ್ ಗ್ರಂಥಾಲಯಗಳನ್ನು, ಅರಿವು ಕೇಂದ್ರಗಳನ್ನು ಅಂತ ತಂದಿರೋದು. ಈಗ ಹಲವಾರು ಹೊಸ ಹೊಸ ಇಂಟರ್ವೆನ್ಷನ್ನ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಆದರೆ ನಗರ ಪ್ರದೇಶದ ಮಕ್ಕಳು ಇದ್ದಾರೆ, ಅವರು ಇಂಥ ಅವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ ಅನ್ನೋದು ತುಂಬ ವರ್ಷಗಳ ಹೋರಾಟ ನಡೀತಾ ಇದೆ. ಜನಸಾಮಾನ್ಯರಿಂದ, ಮಕ್ಕಳ ಕೂಡ ಕಾರ್ಯಕರ್ತರುಗಳಿಂದ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಗರಾಭಿವೃದ್ಧಿ ಇಲಾಖೆ ಕೂಡ ಗಮನ ಹರಿಸ್ಬೇಕು. ಯಾಕೆಂದರೆ ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡೋದ್ರಲ್ಲಿ ಸ್ಥಳೀಯ ಆಡಳಿತ ಅಂದಾಗ ಎರಡು, ಅರ್ಬನ್ ಲೋಕಲ್ ಗೌರ್ಮೆಂಟ್ ಆ್ಯಂಡ್ ರೂರಲ್ ಆಲ್ಸೋ. ಹಂಗಾಗಿ ನಗರ ಸ್ಥಳೀಯ ಆಡಳಿತದ್ದು ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರದ ಮಿಷನ್ ವಾತ್ಸಲ್ಯದಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದೆ. ನಗರ ಮಟ್ಟ ಮತ್ತು ಗ್ರಾಮ ಮಟ್ಟ ಎರಡರಲ್ಲೂ ಕೂಡ ಮಕ್ಕಳ ರಕ್ಷಣಾ ಸಮಿತಿಗಳು ಇರಬೇಕು, ಮಕ್ಕಳ ಅಹವಾಲುಗಳನ್ನು ಆಲಿಸುವಂಥದ್ದು ಇರಬೇಕು, ಮಕ್ಕಳ ಚಾಲೆಂಜಸ್ನ ಕೇಳೋದಿರಬೇಕು, ಅದಕ್ಕೆ ಅವರ ಸಮಸ್ಯೆಗಳನ್ನ ಆಲಿಸಿ ಪ್ರತಿಸ್ಪಂದಿಸೋದಕ್ಕೆ ವ್ಯವಸ್ಥೆಗಳಿರಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಇನ್ನೂ ಕೂಡ ನಗರ ಪ್ರದೇಶದಲ್ಲಿ ಆ ರೀತಿಯಾದಂಥ ಇಂಟರ್ವೆನ್ಷನ್ನು ಸರಿಯಾಗಿ ಆಗ್ತಾ ಇಲ್ಲ. ಹಾಗಾಗಿ ನಗರಾಭಿವೃದ್ಧಿ ಇಲಾಖೆ ಈ ಹಿನ್ನೆಲೆಯಲ್ಲಿ ಗಮನ ಹರಿಸಬೇಕಾದಂಥ ಅಗತ್ಯ ಇದೆ. ಬಹಳ ಸಂತೋಷ ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಖ್ಯವಾಗಿ ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತಂತೆ, ಅದರಲ್ಲೂ ಮಕ್ಕಳ ಹಕ್ಕುಗಳ ವಿಶೇಷ ಈ ಗ್ರಾಮ ಸಭೆಗಳ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಪ್ರೀತಿಯ ವಂದನೆಗಳು. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳ ಹಕ್ಕುಗಳ ರಕ್ಷಣೆಯನ್ನು ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದರಲ್ಲೂ ಮುಖ್ಯವಾಗಿ ಈಗ ಹೇಳಿ ಕೇಳಿ ನವೆಂಬರ್ ಮಾಸ, ಈ ಮಾಸದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಕಡ್ಡಾಯವಾಗಿ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಯನ್ನ ಮಾಡಲೇಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳನ್ನ ಆ ವಿಶೇಷ ಗ್ರಾಮ ಸಭೆಗೆ ಕಳಿಸುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗೋಣ. ಒಂದ್ ವೇಳೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನಾದ್ರೂ ಈ ತರದ ಚಟುವಟಿಕೆ ನಡೀತಾ ಇಲ್ಲ ಅಂತ ಹೇಳಿದಾಗ, ಆಗ್ಲೇ ಹೇಳ್ದಲ್ಲ, ಆ ರೀತಿ ನಾವು ಅದನ್ನ ನಡೆಸೋದಿಕ್ಕೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಬೇಕೋ ಅದನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಒಟ್ಟಾರೆ ಎಲ್ಲರೂ ಸೇರಿ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡೋಣ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್.